ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಇವತ್ತಿನಿಂದ ಒಂದು ವಾರ ನಿಮಗೆ ಈ ಮನೆ ಕಟ್ಟೋದು ಹೇಗೆ, ಮನೆ ತೆಗೆದುಕೊಳ್ಳೋದು ಹೇಗೆ, ಕಟ್ಟಬೇಕೋ ತಗೋಬೇಕೋ, ಸೈಟ್ ಮಾಡಬೇಕೋ, ಆಸ್ತಿ ಮಾಡೋದು ಹೇಗೆ, ಇದೆಲ್ಲದರ ಬಗ್ಗೆ ತಿಳುವಳಿಕೆ ಮೂಡಿಸುವಂಥ ಕಾರ್ಯಕ್ರಮ ಪ್ರತಿನಿತ್ಯ ದುನಿಯಾದಲ್ಲಿ ಬರುವಂಥದ್ದು. ಸಾಕಷ್ಟು ಮಾತಾಡೋದಿದೆ. ಇದಕ್ಕೆ ಸಂಬಂಧಪಟ್ಟ ಮಾತಾಡಲಿಕ್ಕೆ ಡಾಕ್ಟರ್ ಭರತ್ ಚಂದ್ರ ಕೂಡ ನಮ್ಮ ಜೊತೆಗಿದ್ದಾರೆ. ಜನಸಾಮಾನ್ಯರಲ್ಲಿ ಒಂದು ಆಸೆ ಆಕಾಂಕ್ಷೆ ಅನ್ನುವಂಥದ್ದು ಇದ್ದೇ ಇರುತ್ತೆ. ಅದೊಂದು ದೊಡ್ಡ ಕನಸು ಕೂಡ, ನಮಗೆ ಅಂತ ಒಂದು ಸ್ವಂತ ಸೂರು ಆಗಬೇಕು ಕಣ್ರಿ ಅನ್ನುವಂಥದ್ದು. ಸ್ವಂತ ಸೂರು ಮಾಡುವಂಥದ್ದೇನು ಅಷ್ಟು ಸುಲಭದ ಕೆಲಸವೇನ್ರಿ? ಯಾಕಂದರೆ ಭೂಮಿ ಬೆಲೆ ಅನ್ನುವಂಥದ್ದು ಈಗಾಗಲೇ ಗಗನಕ್ಕೇರಿ ಕೂತಿದೆ. ಇಂಥ ಸಂದರ್ಭದಲ್ಲಿ ನೀವೇನು ಸೈಟ್ ತಗೊಳ್ಳೋದು ಹೇಗೆ, ಮನೆ ಕಟ್ಟೋದು ಹೇಗೆ, ನೀವು ಮನೆ ಕಟ್ತೀರಿ ಅಂತಂದರೆ ನಿಮಗೆ ಲೋನ್ ಸಿಗಲಿಕ್ಕೆ ಯಾವ್ಯಾವ ವ್ಯವಸ್ಥೆಗಳಿದೆ, ಲೋನ್ ಸಿಕ್ತು ಅಂತಂದರೆ ಅದಕ್ಕೆ ಹಾಕುವಂಥ ಬಡ್ಡಿಯ ಪರ್ಸೆಂಟೇಜ್ ಎಷ್ಟಿರುತ್ತೆ, ಇದನ್ನೆಲ್ಲದನ್ನೂ ಕೂಡ ನಿಭಾಯಿಸ್ಕೊಂಡು ಈ ಜೀವನದ ದೋಣಿನ ಹೇಗೆ ಸಾಗಿಸಬೇಕು, ಹೇಗೆ ಹುಟ್ಟಾಕಬೇಕು, ಇದೆಲ್ಲದರ ಬಗ್ಗೆ ತಿಳುವಳಿಕೆ ಮೂಡಿಸುವಂಥ ಇವತ್ತಿನ ವಿಶೇಷ ಕಾರ್ಯಕ್ರಮ ಅದು ಭಾರತ ವಾಕ್ಯ. ಬನ್ನಿ, ಆಸ್ತಿ ಮಾಡೋದು ಹೇಗೆ, ಇದ್ರ ಬಗ್ಗೆ ಮಾತಾಡಲಿಕ್ಕೆ ಡಾಕ್ಟರ್ ಭರತ್ ಚಂದ್ರ ನಮ್ಮ ಜೊತೆಗಿದ್ದಾರೆ. ತಮಗೆಲ್ಲ ಪರಿಚಿತರು ಅಂತ ನಾನು ಭಾವಿಸ್ತೀನಿ. ಖ್ಯಾತ ನಡವಳಿಕೆ ತಜ್ಞರು, ಜೊತೆಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ತರಬೇತುದಾರರು ಕೂಡ ಹೌದು. ಭರತ್ ಚಂದ್ರ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ಸೊ ನಾನು ಆರಂಭದಲ್ಲೇ ಒಂದು ಪೀಠಿಗೆ ಹಾಕಿದೆ, ತಾವು ಕೂಡ ಗಮನಿಸಿದ್ರಿ ಅಂತ ನಾನು ಭಾವಿಸ್ತೀನಿ. ಏನು ಅಂತಂದರೆ ದೊಡ್ಡ ಕನಸಿರುತ್ತೆ ಎಲ್ರಿಗೂ ಕೂಡ. ಅದರಲ್ಲೂ ಈ ಬೆಂಗಳೂರಿನಂಥ ನಗರದಲ್ಲಿ ಡಾಕ್ಟರ್ ಭರತ್ ಚಂದ್ರ ಅವರೇ, ಸೈಟ್ ದೊಡ್ಡದಿರಲಿ, ನೀವು 6-3 ತಗೊಳ್ಳೋದೇ ಕಷ್ಟ ಇಂಥ ಸಂದರ್ಭದಲ್ಲಿ. ಅಂದರೆ ಹೂಳೋಕ್ಕೂ ಕೂಡ ಕಷ್ಟ ಇಲ್ಲಿ ಅಂತ. ಇಂಥ ಸಂದರ್ಭದಲ್ಲಿ ನಾವು ಸೈಟ್ ಮಾಡಬೇಕು, ಮನೆ ಮಾಡಬೇಕು, ಆ ಮನೆ ಕಟ್ಟಬೇಕು, ಈ ಸಾಲ ಮಾಡ್ಕೊಂಡು ಮನೆ ಕಟ್ಟಿದರೆ ನಾಳೆ ಅದರಿಂದ ನಾವು ಹೊರಗಡೆ ಬರೋದು ಹೇಗೆ, ಇಂಥ ಹಲವಾರು ಪ್ರಶ್ನೆಗಳು ಉದ್ಭವ ಆಗ್ತವೆ. ಇದಕ್ಕೆಲ್ಲರೂ ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ತಾವು ಉತ್ತರ ಕೊಡ್ತೀನಿ ಅಂತ ನಾನು ಭಾವಿಸ್ತೀನಿ. ಆರಂಭದಲ್ಲಿ ಈ ಮನೆ, ಈ ಸೈಟು, ಇದ್ರ ಬಗ್ಗೆ ತಮ್ಮ ವ್ಯಾಖ್ಯಾನ ಏನು ಸರ್? ನೋಡಿ, ನಮ್ಮ ಯಾವತ್ತೂ ಆಸ್ತಿಯ ಒಂದು 40% ಆದರೂ ರಿಯಲ್ ಎಸ್ಟೇಟಲ್ಲಿ ಇರಬೇಕು. ಹಾಗೂ ನಾನು ಎರಡನೇ ಮನೆ ಬಗ್ಗೆ ಮಾತಾಡೋದೇ ಇಲ್ಲ, ಯಾಕಂದರೆ ಮೊದಲನೇ ಮನೆ ಕಷ್ಟ. ಎರಡನೇ ಮನೆ ಮಾತಾಡೋದು ಅಂದರೆ ಎರಡನೇ ಹೆಂಡತಿ ಬಗ್ಗೆ ಮಾತಾಡೋದು ಅಪರಾಧ ಅಂದರೆ ಎರಡನೇ ಫ್ಯಾಮಿಲಿ ಅಂತ ಬರ್ತದೆ ಅದು. ಅದಲ್ಲ, ನಾನು ಹೇಳ್ತಾ ಇರೋದು ಒಂದು ಮನೆ ಇರಬೇಕು, 2 ಮನೆ ಇದ್ರೂ ಕೂಡ ಒಂದೇ ಫ್ಯಾಮಿಲಿ ಇರಬೇಕು. ಆಮೇಲೆ ಮೊದಲನೇದು ಏನಂತಂದರೆ, ನಾವು ಸ್ವಂತ ಮನೆ ಕಟ್ಕೊಳ್ಳೋದಕ್ಕೆ ಬೇಕಾದಷ್ಟು ಕಡ್ಡಾಯವಾಗಿ ಕೆಲವು ಕ್ರಮಗಳನ್ನು ತಗೊಳ್ಳೇಬೇಕಾಗ್ತದೆ ಪ್ರತಿಯೊಬ್ಬರು ಕೂಡ. ಸ್ವಂತ ಮನೆ ಹಾಕಿದ ಹಣ ವೇಸ್ಟು ಅಂತ ತಿಳ್ಕೊಬಾರ್ದು. ನಿಮಗೆ ನಿಜವಾಗಿ ಹೇಳ್ತೇನೆ, ರಿಯಲ್ ಎಸ್ಟೇಟಲ್ಲಿ ನಿಮಗೆ ಪರ್ಸಂಟೇಜ್ ಆಫ್ ರಿಟರ್ನ್ಸ್ ಚೆನ್ನಾಗಿ ಬರೋದಿಲ್ಲ. ನೋಡೋದಕ್ಕೆ ದೊಡ್ಡ ಅಮೌಂಟ್ ಬಂದಾಗ ಕಾಣಿಸುತ್ತೆ, ಆದರೆ ಮೊದಲನೇ ಮನೆ ಇರಲೇಬೇಕು ಪ್ರತಿಯೊಬ್ಬರಿಗೂ. ಹಾಗೂ ಈಗ ನಾನು ಮೊನ್ನೆ ಒಂದು ಸಮೀಕ್ಷೆ ಮಾಡಿದೆ, ಈಗ ಇಲ್ಲಿ ಒಳಗೆ ಬರಬೇಕಲ್ಲೂ ಸಮೀಕ್ಷೆ ಮಾಡಿದೆ. ನಾನು 10 ಜನ ಭೇಟಿಯಾದೆ ನೋಡಿ. ನಿಮ್ಮ ಸ್ಟುಡಿಯೋದಲ್ಲೇ 10 ಜನನೂ ಕೂಡ ಬಾಡಿಗೆ ಮನೆಯಲ್ಲೇ ಇದ್ದಾರೆ. ಅಂತಂದರೆ ಪ್ರತಿಯೊಬ್ಬರಿಗೂ ಕನಸಿದೆ, ನಂದೊಂದು ಸ್ವಂತ ಮನೆ ಆಗಬೇಕು ಅಂತ. ಆಮೇಲೆ ಮೊನ್ನೆ ನಮ್ಮ ಇನ್ಸ್ಟಿಟ್ಯೂಟವರಿಗೆ 1000 ಜನಕ್ಕೆ ಒಂದು SMS ಕಳಿಸಿದೆ, ಮನೆ ಕಟ್ಟುವುದು ಹೇಗೆ ಅಂತ ಒಂದು ಸೆಮಿನಾರ್ ಮಾಡಿದೆ ಉಚಿತವಾಗಿ, ನಮ್ಮ ಜನರಿಗೆ ಅನುಕೂಲ ಆಗಲಿ ಅಂತ. ಬಂದ ಜನರಲ್ಲಿ ಸಮೀಕ್ಷೆ ಮಾಡಿದಾಗ 85% ಜನ ಬಾಡಿಗೆ ಮನೆಯಲ್ಲೇ ಇದ್ದಾರೆ. ಒಂದು 2% ಜನರ ಹತ್ರ 2 ಮನೆ ಇತ್ತು. 13% ಜನ ಅವರ ಸ್ವಂತ ಮನೆ ಒಂದು ಮನೆಯಲ್ಲಿದ್ದಾರೆ. ಅದರಿಂದಾಗಿ ನಿಮ್ಗೆ ಗೊತ್ತಾಗಬೇಕು ಈ ಸಮಸ್ಯೆ ಎಷ್ಟು ದೊಡ್ಡ ಸಮಸ್ಯೆ. ಮತ್ತು ಈ ಕಾರ್ಯಕ್ರಮ ಇದೆಯಲ್ಲ, ನಾಳೆ ನೋಡಿ ಎಷ್ಟು ಜನ ನೋಡ್ತಾರೆ ಅಂತ. ಯಾಕಂದ್ರೆ ಇವತ್ತು ಅವ್ರಿಗೆ ಕರೆಕ್ಟಾಗಿ ಗೊತ್ತಿರಲಿಕ್ಕಿಲ್ಲ ಈ ಮನೆ ಬಗ್ಗೆ ಮಾತಾಡುವಂಥ ಒಂದು ದುನಿಯಾದಲ್ಲಿ ಬರ್ತಾ ಇದೆ ಅಂತ. ನಾಳೆಯಿಂದ ನೋಡಿ ಇನ್ನೊಂದಷ್ಟು 1000 ಜನ ನೋಡ್ತಾರೆ. ನಾಳೆಯಿಂದ ಮನೆ ಮಾತು ಅಂತೀರಿ ಹಾಗಾದರೆ? ಮನೆಯಲ್ಲಿ ಎಲ್ಲ ನೋಡಲೇಬೇಕು, ಯಾಕಂದರೆ ಸ್ವಂತ ಮನೆ ಆಗಬೇಕಲ್ಲ. ಅದಕ್ಕೆ ಬೇಕಾದಂಥ ಮುಂಜಾಗ್ರತಾ ಕ್ರಮಗಳು, ತಪ್ಪು ಒಪ್ಪುಗಳು ಮತ್ತು ಅದಕ್ಕಿರುವಂಥ ಕ್ರಮಗಳು ಇವತ್ತಿನಿಂದ ಏನು ತೊಗೊಳ್ಬೇಕು. ಯಾಕಂದರೆ ನಮ್ಮ ಜೀವನದಲ್ಲಿ ನಾವು ಮನೆ ತೊಗೊಳ್ಳೋದು ಒಂದೇ, ಎಷ್ಟೊತ್ತಿ ತೊಗೊಳಕ್ಕಾಗ್ತದೆ? ಇದನ್ನು ಸ್ಕೂಟ್ರಾ ಅಥವಾ ಇದೇನಾದರೂ ಚಾಕ್ಲೇಟಾ? ಸೊ ಅಂತೂ ತಾವು ಅದ್ಭುತವಾಗಿ ಹೇಳಿದ್ರೆ. ಆದರೆ ಒಂದು ಮಾತು ಮಾತ್ರ ನಿಜ, ನಿಮ್ಮ ಮಾತಿನ ದಾಟಿ ನೋಡಿದ್ಮೇಲೆ ಒಂದು ಹೆಂಡತಿ ಒಂದು ಮನೆ ಇರಲೇಬೇಕು ಸರ್ ಜೀವನದಲ್ಲಿ. ಹೌದು. ಓಕೆ, ಈಗ ಸೈಟ್ ತಗೋಬೇಕು ಅಂತ ನಾವೇನಾದರೂ ನಿರ್ಧಾರ ಮಾಡ್ತೀವಿ ಅಂತ ನಾನು ಆರಂಭದಲ್ಲಿ ಹೇಳಿದೆ, ಈ ಭೂಮಿ ಬೆಲೆ ಅನ್ನುವಂಥದ್ದು ಗಗನಕ್ಕೇರಿದೆ. ಇಂಥ ಸಂದರ್ಭದಲ್ಲಿ ಸೈಟ್ ಮಾಡೋದೇನು ಹುಡುಗಾಟಿಕೆ ಕೆಲಸವಾ? ಸೈಟ್ ತಗೊಳ್ಳೋದು, ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ನೋಡಿ, ಬೆಂಗಳೂರು ನಗರದ ಒಳಗಂತೂ ಸಾಧ್ಯ ಇಲ್ಲ. ಈಗಷ್ಟೇ ನಾನು ಕೆಲವ್ರ ಹತ್ರ ಮಾತಾಡಿದೆ, ಸಂಬಳ 15,000 20,000 ಆದಾಗ ಉಳಿಸೋ ಹಣ 5,000 4,000 ಆದಾಗ ಯಾವ ಜನ್ಮದಲ್ಲಿ ಸೈಟ್ ತೊಗೊಳ್ಳೋದು? ಅದರಿಂದಾಗಿ ಮೂಲಭೂತವಾಗಿ ಒಂದು ಪ್ರಶ್ನೆ ನಮ್ಮ ಮನಸ್ಸಿಗೆ ಬರುತ್ತೆ, ಏನಂತಂದರೆ ಈ ಸೈಟುಗಳ ಬೆಲೆ ರಿಯಲಿಸ್ಟಿಕ್ಕಾ? ಅಂದರೆ ಇದು ತಗೊಳ್ಳುವಂಥ ಪ್ರೈಸು ಅಲ್ಲ ಸುಮ್ಮನೆ ಹೇಳುವಂಥ ಪ್ರೈಸು, ಇನ್ನೆಷ್ಟು ದಿವಸ ಎಷ್ಟು ಜನ ತೊಗೊಳ್ಬೋದು ಅನ್ನೋಂಥ ಪ್ರಶ್ನೆ ಬರುತ್ತೆ. ಅಂದರೆ ಈ ರಿಯಲ್ ಎಸ್ಟೇಟ್ ರಿಯಾಲಿಟಿ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ, ಅದು ಯೋಚನೆ ಮಾಡಬೇಕಾಗುತ್ತೆ. ನೋಡಿ, ಬಾಂಬೆನಲ್ಲಿ ಯಾರು ಪರ್ಚೇಸೇ ಮಾಡ್ತಾ ಇಲ್ಲ ಇವಾಗ, ಹಾಗೇ ಬಿದ್ದಿದೆ. ಹಾಗಂತ ರೇಟ್ ಕಮ್ಮಿ ಆಗಿಲ್ಲ. ಇನ್ನೂ 2 ವರ್ಷ ಸೇಲ್ ಆಗಲಿಲ್ಲ ಅಂತಂದರೆ ನಿಜವಾದ ರೇಟ್ಗಳು ಬಂದುಬಿಡ್ತವೆ. ಅದರಿಂದಾಗಿ
ಏನಾಗುತ್ತೆ ಅಂತಂದರೆ ಮೊದಲನೇದಾಗಿ ಇದು ರೇಟು ರಿಯಲ್ಲ ಅಂತ ನೋಡಬೇಕು. ಒಬ್ಬ ವ್ಯಕ್ತಿ 15-20 ಸಾವಿರ ಸಂಬಳ ಇರೋವನು ಒಂದು 10 ವರ್ಷ 15 ವರ್ಷ ಕೆಲಸ ಮಾಡಿದ್ರೆ ಒಂದು ಪ್ಲಾಟು ಅಥವಾ ಒಂದು ಸೈಟ್ ತೊಗೊಳ್ಳಿಕ್ಕೆ ಅವನಲ್ಲಿ ಶಕ್ತಿ ಬರಬೇಕು. ಇದು ಸಮಾಜದ ಒಂದು ನಿಯಮ ಅಲ್ವಾ? ಅದನ್ನು ಮೀರಿ ಹೋಗ್ಬಿಟ್ರೆ ಕಷ್ಟ ಆಗಿಬಿಡುತ್ತೆ. ಅದು ಹಂತವಾಗಿ ಅದನ್ನು ಗಳಿಸ್ಕೊಳ್ತಾ ಹೋಗಬೇಕು ಅಂತ. ಹೌದು, ಗಳಿಸ್ಕೊಂಡು ಹೋಗಬೇಕಾಗುತ್ತೆ. ಓಕೆ, ಒಂದೋ ನಾನು ಇಂಪ್ರೂವ್ ಆಗಬೇಕು, ಸೈಟಿಗೆ ಹಾಕ್ಲಿಕ್ಕಿರುವಂಥ ಶಕ್ತಿ ನನ್ನ ಉದ್ಭವ ಆಗಬೇಕು, ಇಲ್ಲ ಸೈಟಿನ ಬೆಲೆ ಕಮ್ಮಿ ಆಗಬೇಕು. ಸೊ ಗಳಿಸಿಕೊಂಡ್ರೆ ಪ್ಲಾಟು, ಇಲ್ದಿದ್ರೆ ಕೈಯಲ್ಲಿ ಪಾಟು ಅಂತ. ಅದೇ. ಓಕೆ. ನಾವು ಹೇಳಿದ್ರೆ ಏನು ಅಂತಂದರೆ, ಈ ಮುಂಬೈದೊಂದು ಉದಾಹರಣೆ ಹೇಳಿದ್ರೆ ತುಂಬ ಅದ್ಭುತವಾದಂಥ ಉದಾಹರಣೆ ಅಂತ ನಾನು ಭಾವಿಸ್ತೀನಿ. ಬೆಂಗಳೂರಿನಲ್ಲೂ ಕೊಡಿ ನೋಡಿ, ಮುಂಬೈಗೂ ಬೆಂಗಳೂರಿಗೂ ಏನಂತ ವ್ಯತ್ಯಾಸ ಇಲ್ಲ. ಒಂದೇನಪ್ಪ ಅಂತಂದರೆ, ಈ 3 ಕಡೆಗೆ ಒಂದು ಭೂಮಿ ಇದ್ಕೊಂಡು ಇನ್ನೊಂದು ಭಾಗ ಪೂರ್ತಿ ಸಮುದ್ರ ಇರೋದ್ರಿಂದ, ನೀರಿರೋದ್ರಿಂದ ಬೆಳಿಲಿಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಏನು ಅಂತಂದರೆ ಅಲ್ಲೂ ಕೂಡ ಒಂದು ಲೆಕ್ಕಕ್ಕೆ ಬಂದು ನಿಂತು ಬಿಟ್ಟಿದೆ. ಈಗ ಬೆಂಗಳೂರಲ್ಲಿ ಹಾಗಲ್ಲ, ಎಲ್ಲ ಕಡೆ ಬೆಳೆದಷ್ಟು ಬೆಳಿತಾನೆ ಇದೆ. ಜೊತೆಗೆ ಏನಂತಂದ್ರೆ, ಎಲ್ಲಿ ನೀವು ಬೆಂಗಳೂರಿಂದ 20 ಕಿಲೋಮೀಟರ್ ದೂರ ಹೋಗಿ ಸ್ವಾಮಿ, ನೀವು ಕೇಳೋಕೆ ಆಗಲ್ಲ ಸೈಟಿನ ಬೆಲೆನ. ಸೊ ಇಂಥ ಸಂದರ್ಭದಲ್ಲಿ ಒಂದು ಬೆಂಗಳೂರಿನಲ್ಲಿ ಒಂದು ನದಿ ಆಗಲಿ, ಸಮುದ್ರವಾಗಲಿ, ಪರ್ವತವಾಗಲಿ ಅಥವಾ ಕಂದಕವಾಗಲಿ ಯಾವುದೂ ಇಲ್ಲ. ಅದರಿಂದಾಗಿ ಈ ಸುಮಾರು ಜನ ಬಿಲ್ಡರ್ಗಳು ಹೇಳ್ತಿರ್ತಾರೆ, ಸರ್ ಬೆಂಗಳೂರಿನಲ್ಲಿ ಲ್ಯಾಂಡ್ ಎಲ್ಲಿದೆ ಅಂತ. ಲ್ಯಾಂಡು ಮತ್ತೆ ಯಾಕೆ ರೇಟ್ಗಳು ಕಮ್ಮಿ ಆಗ್ತಿಲ್ಲ? ಇದೊಂದು ಪ್ರಶ್ನೆ ಕೇಳಬೇಕಾಗ್ತದೆ. ಇದನ್ನು ಆರ್ಟಿಫಿಷಿಯಲ್ ಆಗಿ ಜಾಸ್ತಿ ಮಾಡಿಟ್ಟಿದ್ದಾರೆ ರೇಟ್ಗಳನ್ನು ಅನ್ನೋಂಥ ಪ್ರಶ್ನೆನೂ ಬಂದುಬಿಡ್ತದೆ. ಏನು ಮಾಡಬೇಕಾಗ್ತದೆ ಅಂತಂದರೆ, ಸ್ವಲ್ಪ ದೂರದಲ್ಲಿ ಹೋಗಿ ಸೈಟ್ ತೊಗೋಬೇಕಾಗ್ತದೆ. ಇದಕ್ಕೆ ಇನ್ನೊಂದು ಸೊಲ್ಯೂಷನ್ ಮೆಟ್ರೋ. ಈಗ ನೋಡಿ, ಮೆಟ್ರೋ ಬಂದ್ಬಿಡ್ತು ಅಂತಾದರೆ, ಈಗ ಉದಾಹರಣೆಗೆ ವಿಜಯನಗರದಲ್ಲಿ ಬರುತ್ತೆ ಅಂತ ಇಟ್ಕೊಳ್ಳಿ. ಹಾಗೆ ವಿಜಯನಗರದಿಂದ ಮುಂದುವರಿಸ್ಕೊಂಡು 2ನೇ ಫೇಸ್ನಲ್ಲಿ ಇದು ಕೆಂಗೇರಿಯಿಂದ ಆಚೆ ಹೋಗುತ್ತೆ ಅಂತ ಇಟ್ಕೊಳ್ಳಿ. ಆವಾಗ ನಾವೇನು ಮಾಡ್ಬೋದು ಅಂತಂದರೆ, ವಿಜಯನಗರದಿಂದ ಕೆಂಗೇರಿಗೆ ಹೋಗೋಕ್ಕೆ ಮತ್ತೆ 8 ನಿಮಿಷ ಟೈಮ್ ಆಗ್ಬೋದು. ಮೆಜೆಸ್ಟಿಕ್ನಲ್ಲಿ ಹದ್ದವನಿಗೆ ಮತ್ತೆ 8 ನಿಮಿಷ ಟೈಮ್ ಆದ ತಕ್ಷಣ ಅವನು ಕೆಂಗೇರಿಯಿಂದ ಆಚೆನೇ ಮನೆ ಮಾಡ್ಬೋದು ಅಂತಾದಾಗ, ಕೆಂಗೇರಿಯಿಂದ ಆಚೆ ಇರುವಂಥ ಮನೆಗಳಿಗೆ ಸ್ವಲ್ಪ ಬೆಲೆನೂ ಜಾಸ್ತಿ ಆಗ್ಬೋದು, ವಿಜಯನಗರದ ರೇಟು ಸ್ವಲ್ಪ ವಿಜಯನಗರದ ರೇಟು ಕಮ್ಮಿ ಆಗ್ಬೋದು. ಹೀಗಾಗಿ ಏನಾಗುತ್ತೆ, ಈಗ ನೋಡಿ, ದೊಡ್ಡ ಹೈವೇಗಳು ಬಂದಾಗ, ಉದಾಹರಣೆಗೆ ನಮ್ಮ ಯಲಹಂಕಕ್ಕೂ ಮತ್ತು ಹೆಬ್ಬಾಳಕ್ಕೂ ಕಾರ್ನಲ್ಲಿ ಹೋದಾಗ 6 ಲೇನ್ ಇರೋದ್ರಿಂದ ಡಿಫ್ರೆನ್ಸ್ ಎಷ್ಟು? 8 ನಿಮಿಷ ಅಲ್ವಾ? ಈ 8 ನಿಮಿಷದಲ್ಲಿ ನಾವು ಹೆಬ್ಬಾಳ್ನಲ್ಲಿ ಸೈಟ್ ತೊಗೊಂಡ್ರೇನು, ಇಲ್ಲ ಯಲಹಂಕದಲ್ಲಿ ಸೈಟ್ ತೊಗೊಂಡ್ರೇನು, ಎರಡು ಒಂದೇ ಆಗಿ ಹೋಗುತ್ತಲ್ಲ. ಇದು ಬಾಂಬೆನಲ್ಲೂ ಆಗಿರುವಂಥ ಕೆಲಸ. ರೈಲ್ವೆ ಟ್ರ್ಯಾಕ್ ಎಲ್ಲಿದೆಯೋ ಅಲ್ಲೆಲ್ಲ ರಿಯಲ್ ಎಸ್ಟೇಟ್ ಇಂಪ್ರೂವ್ ಆಗ್ತಾ ಹೋಯಿತು. ಆಮೇಲೆ ಫೀಡರ್ಗಳು ಬಸ್ಗಳು ಬರ್ತವೆ. ಇದೊಂದು ಎಲ್ಲರೂ ಗಮನದಲ್ಲಿ ಇಟ್ಕೋಬೇಕು. ಎಲ್ಲಿ ಮೆಟ್ರೋ ಬಂದು ಇಳೀತದೋ ಆ ಜಾಗದಲ್ಲಿ ನಾವು ಸೈಟ್ ತೊಗೊಳ್ಬೋದು, ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಮನೆ ಕಟ್ಬೋದು, ಅಥವಾ ಬಾಡಿಗೆ ಮನೆ ಅಲ್ಲೇ ಅಕ್ಕಪಕ್ಕ ಸೈಟ್ ಇಟ್ಕೊಂಡ್ರು, ಭೂಮಿ ಇಟ್ಕೊಂಡ್ರೆ ಒಳ್ಳೆ ನೀವು ಹೋಗುತ್ತೆ, ಬೆಲೆ ಗಗನಕ್ಕೆ ಹೋಗುತ್ತೆ. ಅಂದರೆ ಈ ಸಂದರ್ಭ ಅನ್ನುವಂಥದ್ದು ಏನಿದೆ ಭರಚಂದ್ರ ಅವರೇ, ಸೈಟ್ ತಗೊಳ್ಳಿಕ್ಕೆ ಸೂಕ್ತವಾಗಿರುವಂಥ ಸಮಯನೇ ಇದು. ಇದೊಂದು ಜಿಜ್ಞಾಸೆ ಭಾಳ ಸಮಯ ನಡೀತಾನೆ ಇದೆ, ಸೈಟ್ ತೊಗೊಳೋಕ್ಕೆ ಸಮಯ ಹೌದೋ ಅಲ್ವೋ ಅನ್ನುವಂಥದ್ದು. ಈಗ ಉದಾಹರಣೆಗೆ ನಾನು ವಿಜಯನಗರದ ಉದಾಹರಣೆ ಕೊಡ್ತಾ ಇದ್ದೀನಿ. ಈಗ 7,000 ರೂಪಾಯಿ ಇದೆ ವಿಜಯನಗರದಲ್ಲಿ ಅಂತ ಇಟ್ಕೊಳ್ಳಿ. ಮೊನ್ನೆ ಒಂದು 4-5 ಸಾವಿರಕ್ಕೂ ಬಂದಿತ್ತು. ಈಗ ಒಂದು 7,000ವರೆಗೂ ಇದೆ. ಈಗ ತೊಗೊಳ್ಳೋದು ಸರಿನೋ ಅಲ್ವೋ ಅಂತ ಪ್ರಶ್ನೆ. ಈಗ ನಾನು ತಗೊಳ್ಳೋದೇ ಇದ್ದರೆ ಮುಂದೆ ಮೇಲೆ ಹೋಗ್ಬೋದು, ಕಮ್ಮಿನೂ ಆಗ್ಬೋದು. ಹಾಗೆ ಕಮ್ಮಿ ಆಗುತ್ತೆ ಅಂತಂದರೆ ಕಮ್ಮಿ ಆಗೋ ಲಕ್ಷಣಗಳು ಕಾಣ್ತಿಲ್ಲ. ಯಾಕಂದ್ರೆ 4 ವರ್ಷದ ಸೈಕಲ್ಲು. ಈಗಾಗಲೇ 2006ರಲ್ಲಿ ಬಿದ್ದಿರೋದು 2011 ಆಗೋಯ್ತು. ಇನ್ನೇನಿದ್ರು ನನ್ನ ಪ್ರಕಾರ ಸ್ವಲ್ಪ ಮೇಲೆ ಹೋಗುವಂಥ ಕಾಲ. ಅದರಿಂದ ಏನು ಮಾಡಬೇಕು ಅಂತಂದರೆ, ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ, ಈಗ ತೆಗೆದಿಟ್ಕೋಬೋದು. ಅಲ್ಲ, ಈಗ ಬಿದ್ದಿದೆ ಅಂತ ಭಾವಿಸ್ತಿರ್ತಾವೆ. ಈಗ ಬಿದ್ದಿದೆ. ಎಲ್ಲಿ ಬಿದ್ದಿದೆ ಅಂದರೆ ಸೆಂಟ್ರಲ್ ಏರಿಯಾಗಳಲ್ಲಿ ಬಿದ್ದಿಲ್ಲ, ಬೇರೆ ಮತ್ತು ಪರ್ಚೇಸ್ ಮಾಡೋರು ಇಲ್ಲ. ಮತ್ತೊಂದು ವಿಚಾರ ಹೇಳ್ತೇನೆ, ನಿಮ್ಮ ಜೇಬಿನಲ್ಲಿ ದುಡ್ಡಿದೆ ಅಂತ ತೋರಿಸ್ಬಿಟ್ರೆ ಜನಗಳು ರಿಯಲ್ ಎಸ್ಟೇಟ್ ರೇಟಿಗೆ ಬರ್ತಾರೆ. ನೀವು 6 ತಿಂಗಳು ಬಿಟ್ಟು ಕೊಡ್ತೀನಿ, 1 ವರ್ಷ ಬಿಟ್ಟು ಕೊಡ್ತೀನಿ ಅಂತಂದಾಗ ರೇಟ್ ಜಾಸ್ತಿ ಆಗುತ್ತೆ. ಈಗ ಭಾಳ ಜನ ಡಿಸ್ಟ್ರೆಸ್ ಸೇಲಲ್ಲಿದ್ದಾರೆ ನೋಡಿ, ಅಂದರೆ ಮಾರಲೇ ಬೇಕು ಅಂತಿದೆ ನೋಡಿ, ಅಂಥದ್ದೆಲ್ಲ ಕಮ್ಮಿ ಹೋಗ್ತಾ ಇದ್ದಾವೆ. ಅದರಿಂದಾಗಿ ಈಗ ನೀವು ತೊಗೊಂಡ್ರೆ, ನನ್ನ ಮುಂದಿನ ಪ್ರಶ್ನೆ ಅಷ್ಟೇ, ವಿಜಯನಗರದಲ್ಲಿ ನೀವು ಒಂದು 6,000ನೋ 4,000ನೋ 6,000ನೋ 7,000ನೋ 5,500 ಕೊಟ್ಟು ತೊಗೊಂಡ್ರೆ ಇನ್ನು 10 ವರ್ಷ ಬಿಟ್ಟಾಗ ಎಷ್ಟಿರ್ಬೋದು? ಒಂದು 15,000 14,000 ಅಂತೂ ಇದ್ದೇ ಇರುತ್ತಲ್ಲ. ಆ ಒಂದು ದೃಷ್ಟಿಯಿಂದ ತೊಗೋಬೋದು. ಅಂದರೆ ಸೂಕ್ತವಾದ ಸಮಯ ಅಂತೀರ? ಸೂಕ್ತವಾದ ಸಮಯ. ಓಕೆ. ಸೊ ಏನಾದರೂ ಈಗ ನಾವು ತಗೋಬೇಕು ಅನ್ನೋದಾದರೆ ಅದಕ್ಕೆ ಭೂಮಿಗೆ ಯಾವ ರೀತಿ ಸಿದ್ಧ ಮಾಡಬೇಕು, ನಾವು ಯಾವ ರೀತಿ ನಾವು ಮುನ್ನಡಿಬೇಕು ನಾವು? ಹಾಗಾದರೆ ಮೊದಲನೇದಾಗಿ ನಿಮ್ಮಲ್ಲಿರುವಂಥ ಹಣನ ಹೊಂದಿಸ್ಕೊಳ್ಬೇಕು. ಮೊದಲು ನಾನು ಯಾವ ಪ್ರದೇಶದಲ್ಲಿ ಸೈಟು ತಗೊಳ್ತೀನಿ ಅನ್ನುವಂಥದ್ದನ್ನು ನಿರ್ಧಾರ ಮಾಡ್ಕೋಬೇಕು. ಅದು ನಿರ್ಧಾರ ಆಗೋದು ಹೇಗೆ? ನಿಮ್ಮ ಜಾಸ್ತಿ ಜನ ಸಂಬಂಧಿಕರು ಎಲ್ಲಿದ್ದಾರೆ. ಉದಾಹರಣೆಗೆ ನಮ್ಮ ತಾಯಿ ಮನೆ ವಿಜಯನಗರದಲ್ಲಿದೆ, ನಾನು ಅಲ್ಲೆಲ್ಲ ಸುತ್ತ ಹುಡುಕ್ತಿರ್ತೀನಿ. ನಮ್ಮ ಅಣ್ಣನ ಮನೆ ಇಂಥ ಜಾಗದಲ್ಲಿದೆ, ಅಂಥ ಜಾಗ ಹುಡುಕ್ತಾ ಇರ್ತೀನಿ. ಅದರಿಂದ ಪ್ರದೇಶ ಮೊದಲು ನಿರ್ಧಾರ ಆಗಬೇಕು, ಇಂಥ ಪ್ರದೇಶದಲ್ಲಿ ನಾನು ಮನೆ ತೊಗೊಳ್ತೀನಿ. ಅಥವಾ ಇನ್ನೂ ಸುಮಾರು ಜನ ಏನು ಮಾಡ್ತಾರೆ, ಅವರು ಈಗಾಗಲೇ ಹೆಬ್ಬಾಳಲ್ಲಿದ್ದಾರೆ,
ಆ ಏರಿಯಾ ನನಗೆ ಚೆನ್ನಾಗಿ ಗೊತ್ತಿದೆ, ಅಥವಾ ಸಹಕಾರ ನಗರ ಇದ್ದೀರಿ, ನಿಮಗೆ ಸಹಕಾರ ನಗರ ಚೆನ್ನಾಗಿ ಗೊತ್ತಿದೆ ಅಂತಾದರೆ ಸಹಕಾರ ನಗರ ಸುತ್ತಮುತ್ತ ಹುಡುಕ್ತಿರ್ತಾರೆ. ಮೊದಲು ಪ್ರದೇಶ ರೆಡಿ ಆಗಬೇಕು, ಆಮೇಲೆ ನೀವು ಮಾರ್ಕೆಟ್ ರೇಟ್ ಏನಿದೆ ಅಂತ ಡಿಸೈಡ್ ಮಾಡಬೇಕು. ಆ ಮಾರ್ಕೆಟ್ ರೇಟು ಒಂದು 4 ಕಡೆ ಹೋಗಿ ವಿಚಾರಣೆ ಮಾಡ್ಕೊಂಬಿಟ್ರೆ ಅದನ್ನು 2 ಥರ ಕೇಳ್ಕೊಬೇಕು ನೀವು. ಒಂದು ಮಾರುವವ್ರ ಥರ ವಿಚಾರಿಸ್ಕೋಬೇಕು, ಇನ್ನೊಂದು ಕೊಳ್ಳುವವ್ರ ಥರ ವಿಚಾರಿಸ್ಕೋಬೇಕು. ಆಯ್ತಲ್ಲ, ಮಾರೋದು ಅನ್ನೋ ಕೆಲವರು ಕಮ್ಮಿ ಹೇಳ್ತಾರೆ, ಕೊಳ್ಳೋದು ಅನ್ನೋ ಜಾಸ್ತಿ ಹೇಳ್ತಾರೆ. ಇದು ಎರಡರದ್ದು ಸರಾಸರಿ ತಗೊಂಡಾಗ ನಿಮಗೆ ನಿಮ್ಮ ಪ್ಲಾಟಿನ ಆ ಏರಿಯಾದ ಒಂದು ಮಾರ್ಕೆಟ್ ವ್ಯಾಲ್ಯೂ ಬರುತ್ತೆ. ಅದಾದಮೇಲೆ ಏನು ಮಾಡಬೇಕು, ಈ ಹಣವನ್ನು ಹೊಂದಿಸ್ಕೊಳ್ಳೋದು ಹೇಗೆ ಅನ್ನುವಂಥ ಪ್ರಶ್ನೆ ಬರ್ತದೆ. ಈಗ ಯಾವುದೇ ಒಂದು ಸೈಟ್ ತೊಗೊಂಡ್ರು ಕೂಡ ಪೂರ್ತಿಯಾಗಿ ಹಣ ಹಾಕ್ತೀನಿ ಅಂತ ಅನ್ನೋರಿಗೆ ಯಾವ ಪ್ರಾಬ್ಲಮ್ಮು ಇಲ್ಲ. ಈಗ ನಾನು 15 ಲಕ್ಷ ಕೊಡ್ತೀನಿ, 20 ಲಕ್ಷ ಕೊಡ್ತೀನಿ, 30 ಲಕ್ಷ ಕೊಡ್ತೀನಿ ಪ್ಲಾಟಿಗೆ ನಿವೇಶನಕ್ಕೆ ಇರುವಂಥದ್ದು ಅಂತಂದರೆ ಅದು ಆ ಪ್ರಾಬ್ಲಮ್ ಬರೋದೇ ಇಲ್ಲ. ಅಂದರೆ ಇನ್ಕಮ್ ಟ್ಯಾಕ್ಸ್ ಕ್ಲಿಯರ್ ಆಗಿರೋ ದುಡ್ಡು ಕೊಡಬೇಕಾಗುತ್ತೆ. ಆದರೆ ನೀವೇನಾದರೂ ಬ್ಯಾಂಕ್ ಲೋನ್ ತೊಗೊಳ್ತೀನಿ ಅಂತಾದರೆ ನಿವೇಶನಗಳಿಗೆ ಬ್ಯಾಂಕ್ ಲೋನ್ ಕೊಡೋರು ಭಾಳ ಕಮ್ಮಿ. ಕೊಟ್ಟರು ಕೂಡ ನಿಮಗೆ ಒಂದು 60% 70% ಕೊಡ್ಬೋದು ವಿನಃ 85%ವರೆಗೂ ಕೊಡೋದಿಲ್ಲ. ಓಕೆ ಹಾಗಾದರೆ ಬೇರೆ ಬೇರೆ ಯಾವ್ಯಾವ ಮಾರ್ಗಗಳಿದೆ, ಯಾವ್ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೋಬೇಕು ಅದ್ರ ಬಗ್ಗೆ ಇನ್ನಷ್ಟು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಒಂದು ಸಣ್ಣ ವಿರಾಮದ ನಂತರ ಚರ್ಚೆನ ಮುಂದುವರಿಸೋಣ.